ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯುವರ್ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಅಂದರೆ ಇದು ನಮಗೆ ಎಲೆಕ್ಟಿವ್ ಪೇಪರು. ಸೊ ಸತಿ ನಾವು 5th ಸೆಮಿಸ್ಟರಲ್ಲಿ ಯಾರೆಲ್ಲ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ತೊಗೊಂಡಿರ್ತಾರೆ ಅದಕ್ಕೆ ಈ ಸಬ್ಜೆಕ್ಟ್ ಕಂಟಿನ್ಯೂ ಆಗುತ್ತೆ. ಸೊ ನಿಮ್ಗೆಲ್ರೂ ಗೊತ್ತು. ಸೊ ಈ ದಿನದ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಮತ್ತು ಯಾವ ಥರ ಸಿಲೆಬಸ್ ಇದೆ, ಇದು ಪ್ಯೂರ್ಲಿ ತುಮಕೂರು ಯೂನಿವರ್ಸಿಟಿಯ ಸಿಲೆಬಸ್ಸು. ಸೊ ಅಂದರೆ ಇನ್ನು ಬೇರೆ ಬೇರೆ ಯೂನಿವರ್ಸಿಟಿಗೂ ಸಂಬಂಧಪಟ್ಟಂತೆ ನಿಮ್ಮ ಸಿಲೆಬಸ್ನ ನೋಡಿಕೊಂಡ್ರೆ ಸೊ ನಾನು ಕೊಡೋ ನೋಟ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಇದರಲ್ಲಿ ಯಾವ ಥರ ಅಲೋಕೇಶನ್ನ ಮಾಡಿದ್ದಾರೆ ಅಂದರೆ 2 ಸಬ್ಜೆಕ್ಟು ಪ್ರಾಕ್ಟಿಕಲ್ ಇದೆ, ಇನ್ನು 2 ಚಾಪ್ಟರು ಪ್ರಾಕ್ಟಿಕಲ್ ಇದೆ, ಇನ್ನು 3 ಚಾಪ್ಟರ್ ಇನ್ನು ಥಿಯರಿ ಇರುವಂಥದ್ದು. ಸೊ ಅದರಲ್ಲಿ ಯಾವ್ಯಾವ ಪ್ರಾಕ್ಟಿಕಲ್ ಬರ್ತದೆ, ಯಾವುದೇ ಥಿಯರಿ ಬರುತ್ತೆ ಅಂತ ನೋಡೋದಾದರೆ, ಸೊ ಫಸ್ಟ್ ಆಫ್ ಆಲ್ ಇದು 5 ಚಾಪ್ಟರ್ ಇರುವಂಥದ್ದು. ಸೊ ನೋಡೋದಾದರೆ, ಸೊ ಫಸ್ಟ್ ಚಾಪ್ಟರಲ್ಲಿ ಮಾಡ್ಯೂಲ್ ನಂಬರ್ 1 ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ IndAS ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 10 ಪ್ರಕಾರ ಏನಂತ ಹೇಳ್ತಾರೆ ಅಂದರೆ, ಈ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಸೊ ಮೀನಿಂಗು ಆ್ಯಂಡ್ ಡೆಫಿನೇಷನ್ ಇರುವಂಥದ್ದು. ಸೊ ಇದು ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ ಆ್ಯಂಡ್ ಸ್ಟೆಪ್ಸ್ ಇನ್ ಪ್ರಿಪ್ರೇಷನ್ಸ್ ಆಫ್ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸರಿನಾ? ನೆಕ್ಸ್ಟು ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೇನು, ರೆವಿನ್ಯೂ ಪ್ರಾಫಿಟ್ ಅಂದ್ರೇನು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಆ್ಯಂಡ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂದರೆ ಏನು, ಆ್ಯಂಡ್ ಮ್ಯೂಚುವಲ್ ಡಿಡೆಪ್ಟಿನೆನ್ಸ್ ಓಕೆನಾ, ಇಷ್ಟು ಬರುವಂಥದ್ದು ಕಂಟೆಂಟು. ಥಿಯರಿ ಆದರೆ ಪ್ರಾಬ್ಲಮ್ಸ್ ಆನ್ ಪ್ರಿಪ್ರೇಷನ್ಸ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂದರೆ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿ ಈಸ್ ಎ ಮೋಸ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಮಗೆ ಪ್ರಿಪ್ರೇಷನ್ಸ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮೇಲೆ ನಮಗೆ ಇಲ್ಲಿ ಪ್ರಾಬ್ಲಮ್ಸ್ ಬರುವಂಥದ್ದು. ಇಲ್ಲಿ 12 ಮಾರ್ಕ್ಸ್ ಒಂದು, 4 ಮಾರ್ಕ್ಸ್ ಒಂದು ಆ್ಯಂಡ್ 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ಇಲ್ಲಿ ಕವರ್ ಆಗುತ್ತೆ. ಸೊ ನೀವು ನೋಡ್ಕೊಬೋದು. ಸೊ ಅದೇ ಥರ ನಾವು ಸೆಕೆಂಡ್ ಚಾಪ್ಟರ್ ಅಂತ ನೋಡೋದಾದರೆ ಡಿಸ್ಕ್ಲೋಸರ್ಸ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆನಾ? ಈ ಡಿಸ್ಕ್ಲೋಸರ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ನೋಡೋದಾದರೆ ಇದರಲ್ಲಿ ಎಂಪ್ಲಾಯಿ ಬೆನಿಫಿಟ್ಸು ಅಂದರೆ IndAS 19 ಆ್ಯಂಡ್ ಅರ್ನಿಂಗ್ ಪರ್ ಶೇರು IndAS 33, ಲೀಸ್ IndAS 116. ಸೊ ನೆಕ್ಸ್ಟು ಇಂಟ್ರಿಮ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ IndAS 34, ಶೇರ್ ಬೇಸ್ಡ್ ಪೇಮೆಂಟು ಸೊ IndAS 102. ಓಕೆನಾ? ಇಷ್ಟು ಕಂಟೆಂಟು. ಸೊ ಅಲ್ಲಿಗೆ 5 ಕಂಟೆಂಟ್ ಬರುವಂಥದ್ದು ಈ ಚಾಪ್ಟರಿಂದ. ಇದು ಥಿಯರಿ, ಪ್ಯೂರ್ಲಿ ಥಿಯರಿ ಇರುವಂಥದ್ದು. ಸೊ ನೀವು ನೋಡ್ಕೊಬೋದು. ಅದೇ ಥರ ಮಾಡ್ಯೂಲ್ ನಂಬರ್ 3ನಲ್ಲಿ ಮೆಜರ್ಮೆಂಟ್ ಬೇಸ್ಡ್ ಆನ್ ಅಕೌಂಟಿಂಗ್ ಪಾಲಿಸೀಸ್. ಸೊ ಇದರಲ್ಲಿ ಏನೆಲ್ಲ ಕಂಟೆಂಟ್ ಬರುತ್ತೆ ಅಂತ ನೋಡೋದಾದರೆ, ಸೊ ಅಕೌಂಟಿಂಗ್ ಪಾಲಿಸೀಸ್, ಸೊ ಚೇಂಜಸ್ ಇನ್ ಅಕೌಂಟಿಂಗ್ ಎಸ್ಟಿಮೇಟೆಡ್ ಆ್ಯಂಡ್ ಎರರ್ಸ್ ಅದು IndAS 8ನ ಪ್ರಕಾರ 8. ಓಕೆನಾ? ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ IndAS ಇದರಲ್ಲಿ IndAS 101ನ ಪ್ರಕಾರ ಹೇಳ್ತಾರೆ ಇಲ್ಲಿ. ಸೊ ನೆಕ್ಸ್ಟು ಅಕೌಂಟಿಂಗ್ ಫಾರ್ ಗೌರ್ನಮೆಂಟ್ ಗ್ರಾಂಟ್ಸ್ ಆ್ಯಂಡ್ ಡಿಸ್ಕ್ಲೋಸರ್ ಆಫ್ ಗೌರ್ನಮೆಂಟ್ ಅಸಿಸ್ಟೆನ್ಸ್ ಇದು IndAS 20. ಸೊ ಇದು ಇಂಪಾರ್ಟೆಂಟು. ಆ್ಯಂಡ್ ಶೇರ್ ಬೇಸ್ಡ್ ಪೇಮೆಂಟ್ IndAS 102. ಸೊ ಇದು ಪ್ಯೂರ್ಲಿ ಥಿಯರಿ ಆಗಿರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಚಾಪ್ಟರ್ 4ನೇ ಚಾಪ್ಟರ್ ನೋಡೋದಾದರೆ ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ನೋಡೋದಾದರೆ, ಸೊ ಇದರಲ್ಲಿ ಪ್ರೆಸೆಂಟೇಷನ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು IndAS 32. ಸೊ ಇದರಲ್ಲಿ ಮೀನಿಂಗು, ಫಿನಾನ್ಷಿಯಲ್ ಅಸೆಟ್ಸು, ಫಿನಾನ್ಷಿಯಲ್ ಲಯಬಿಲಿಟೀಸು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೆಸೆಂಟೇಷನ್ ಆಫ್ ಎ ರೆಕಾಗ್ನಿಷನ್ಸು ಆ್ಯಂಡ್ ಮೆಜರ್ಮೆಂಟ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಇದು IndAS 39 ಮೇಲೆ ಬರುತ್ತೆ. ಸೊ ಇದು ಇನ್ಷಿಯಲ್ ಆ್ಯಂಡ್ ಸಬ್ಸ್ಕ್ಯೂಯೆಂಟ್ ರೆಕಾಗ್ನಿಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಲಯಬಿಲಿಟೀಸ್ ಮೇಲೆ ನಾವು ರೆಕಾಗ್ನಿಷನ್ಸ್ ಆ್ಯಂಡ್ ಮೆಜರ್ಮೆಂಟ್ನ ನೋಡ್ಕೊಬೇಕಾಗುತ್ತೆ. ಆ್ಯಂಡ್ ಡಿರೆಕಾಗ್ನಿಷನ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಲಯಬಿಲಿಟೀಸ್. ಸೊ ಡಿಸ್ಕ್ಲೋಸರ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ IndAS 107 ಮೇಲೆ ಬರುವಂಥದ್ದು. ಇನ್ನು ಮಾಡ್ಯೂಲ್ ನಂಬರ್ 5 ಅಂತ ನೋಡೋದಾದರೆ, ಸೊ ಇದು ಪ್ಯೂರ್ಲಿ ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ಅಂದರೆ 1 and 5 ಪ್ರಾಕ್ಟಿಕಲ್ಲು
2, 3, 4 ಇವು ನಮಗೆ ಥಿಯರಿ ಆಗಿರುವಂಥದ್ದು. ಸೊ ನೋಡ್ಕೊಳ್ಳಿ, ರೆವಿನ್ಯೂ ಫ್ರಮ್ ಕಾಂಟ್ರಾಕ್ಟ್ಸು ವಿತ್ ಕಸ್ಟಮರ್ಸು ಇದು ಇಂಡಿಯಾ ಎಸ್ 115. ಸೊ ಅದೇ ಥರ ಫೇರ್ ವ್ಯಾಲ್ಯೂ ಮೆಜರ್ಮೆಂಟು ಇಂಡಿಯಾ ಎಸ್ 113. ಸೊ ಇದು ಕಾಂಟ್ರಾಕ್ಟು. ಸೊ ನೆಕ್ಸ್ಟು ಪ್ರಾಕ್ಟಿಕಲ್ ಪ್ರಾವಿಷನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆನ್ ದ ಎಬೋ ಸ್ಟ್ಯಾಂಡರ್ಡ್ಸ್. ಇದ್ರ ಮೇಲೆ ಏನೆಲ್ಲ ಹೇಳಿದ್ನಲ್ಲ, ರೆವಿನ್ಯೂ ಫ್ರಮ್ ಕಾಂಟ್ರಾಕ್ಟ್ ವಿತ್ ಕಸ್ಟಮರ್ಸು ಅದು ಇಂಡಿಯಾ ಎಸ್ 15, ಇಂಡಿಯಾ ಎಸ್ 13 ಮೇಲೆ ನಮಗೆ ಪ್ಯೂರ್ಲಿ ಪ್ರಾಕ್ಟಿಕಲ್ ಹಂಗೆ ಆಗಿರುವಂಥದ್ದು. ಮತ್ತು ಈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಏನಿದೆ, ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ಸಹ ಅವರೇ ಮೆನ್ಷನ್ ಮಾಡಿದ್ದಾರೆ. ಇದನ್ನ ಪೋಸ್ ಮಾಡಿಕೊಂಡು ಒಂದ್ಸತಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ಥರ ಈ ಏನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಇದೆ, ಇದಕ್ಕೆ ಯಾವೆಲ್ಲ ಬುಕ್ನ ರೆಫರ್ ಮಾಡಬೇಕು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳೋದಾಗಿರ್ಬೋದು, ಇಲ್ಲ ಲೈಬ್ರರಿಲಿ ಹೋದಾಗ ಹುಡ್ಕಕ್ಕೆ ಈಸಿ ಆಗುತ್ತೆ, ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ಇಷ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಏನಿದೆ, ಇದು ತುಂಬಾ ಇಂಪಾರ್ಟೆಂಟು. ಎಲೆಕ್ಟಿವ್ ಪೇಪರ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ತುಂಬಾ ಇಂಪಾರ್ಟೆಂಟು. ನಮಗೇನು 6 ಸಬ್ಜೆಕ್ಟ್ ಇದೆಯಲ್ಲ, ಓಕೆನಾ, 6 ಸಬ್ಜೆಕ್ಟ್ ಅಂದರೆ ಒಂದು ಇಂಟರ್ನ್ಶಿಪ್ ಅಂತ ಇದೆ, ಅದನ್ನು ಮಾಡಬೇಕು. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್. ಮತ್ತೊಂದು ವಿಡಿಯೋಲಿ ಸಿಗುವ.